ಪುತ್ರಿ ಶ್ರೇಯಶ್ರೀಗೆ ಲಿವರ್ ಸಮಸ್ಯೆಯಿಂದಾಗಿ ಶಸ್ತ್ರಚಿಕಿತ್ಸೆ ಮಾಡುವ ಅವಶ್ಯಕತೆ ಇದೆ. ಮಗಳ ಶಸ್ತ್ರಚಿಕಿತ್ಸೆಗೆ ದಾನಿಗಳು, ಜನಪ್ರತಿನಿಧಿಗಳು, ಸಮಾಜ ಸೇವಕರು, ಸ್ವಯಂ ಸೇವಾ ಸಂಘಗಳು ಸಹಾಯಹಸ್ತ ನೀಡುವಂತೆ ತಂದೆ ಶೇಖರ್ ಕೈಮುಗಿದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2024ರಲ್ಲಿ ಶ್ರೇಯಶ್ರೀಗೆ ಲಿವರ್ನಲ್ಲಿ ಸಮಸ್ಯೆ ಕಂಡುಬಂದಿದೆ. ಬೆಂಗಳೂರಿನ ಕೆಂಗೇರಿ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುತ್ತಿದ್ದು, ಇದುವರೆಗೆ ಸಾಲ ಮಾಡಿ ಸುಮಾರು 20 ಲಕ್ಷ ರೂಗಳಷ್ಟು ವೈದ್ಯಕೀಯ ವೆಚ್ಚ ಭರಿಸಿದ್ದೇವೆ. ಇದೀಗ ಲಿವರ್ ಕಸಿ ಮಾಡಲು ವೈದ್ಯರು ಸೂಚಿಸಿದ್ದು, ಇದಕ್ಕೆ 27 ಲಕ್ಷ ರೂಗಳ ಖರ್ಚಾಗಲಿದೆ ಎಂದಿದ್ದಾರೆ ಎಂದರು. ಮಗಳಿಗೆ ಈ ಸಮಸ್ಯೆ ಕಾಣಿಸಿಕೊಂಡ ತಕ್ಷಣ ಮೈಸೂರಿನ ಜೆಎಸ್ಎಸ್ ನಾರಾಯಣ ಹೃದಯಾಲಯ ಮತ್ತು ಸುಯೋಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿತ್ತು. ನಂತರ ಆಸ್ಪತ್ರೆಯಲ್ಲಿ ಕೆಲವರ ಸಲಹೆಯ ಮೇರೆಗೆ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲು ಆರಂಭಿಸಿದೆವು ಎಂದು ತಿಳಿಸಿದರು. ಚಿಕಿತ್ಸೆಗಾಗಿ ಸಾಲ ಮಾಡಿಕೊಂಡು ಇದೀಗ ಆರ್ಥಿಕವಾಗಿ ದುರ್ಬಲವಾಗಿದ್ದೇವೆ. ಲಿವರ್ ಕಸಿ ಶಸ್ತ್ರಚಿಕಿತ್ಸೆಗೆ ಆರ್ಥಿಕ ಸಮಸ್ಯೆ ಎದುರಾಗಿದೆ. ಆದ್ದರಿಂದ ದಾನಿಗಳ ಸಹಾಯಹಸ್ತ ನಿರೀಕ್ಷಿಸುತ್ತಿದ್ದೇವೆ. ಶಸ್ತ್ರಚಿಕಿತ್ಸೆಗೆ ನನ್ನ ಲಿವರ್ನ 20% ಉಳಿಸಿಕೊಂಡು ಮಗಳಿಗೆ 80% ಭಾಗ ನೀಡುತ್ತಿದ್ದೇನೆ. ಶಸ್ತ್ರಚಿಕಿತ್ಸೆಯ ನಂತರ ಇಬ್ಬರ ಆರೋಗ್ಯವೂ ಚೇತರಿಸಿಕೊಳ್ಳುತ್ತದೆ ಎಂದು ವೈದ್ಯರು ಭರವಸೆ ನೀಡಿರುವುದಾಗಿ ಹೇಳಿದರು. ಲಿವರ್ ಕಸಿ ಮಾಡುವ ಶಸ್ತ್ರಚಿಕಿತ್ಸೆ ಮುಗಿದು ಚೇತರಿಸಿಕೊಳ್ಳುವಷ್ಟರಲ್ಲಿ 30-35 ಲಕ್ಷ ರೂಗಳಷ್ಟು ಖರ್ಚಾಗಬಹುದು ಎಂದು ವೈದ್ಯಕೀಯ ತಜ್ಞರು ಅಂದಾಜಿಸಿ ಸಲಹೆ ನೀಡಿದ್ದಾರೆ. ಮಗುಗೆ ತೋರಿಸ್ಕೊಂಡ್ಬಂದು ಅಲ್ಲಿ ಒಂದು 2 ಡೋಸ್ ಕೊಡಿಸಿದ್ದೀವಿ. ಸುಮಾರಾಗಿ ಒಂದು 10-15 ಲಕ್ಷ ಸಾಲ ಮಾಡ್ಕೊಂಡಿದ್ದೀವಿ. ಈಗ ಎಸ್ಟಿಮೇಟ್ ಕೊಟ್ಟಿದ್ದಾರೆ 27 ಲಕ್ಷ ಕೊಟ್ಟಿದ್ದಾರೆ. ನೀವು ಹೋಗೋದಕ್ಕೆ 30 ಚಿಲ್ಲರೆ ಬೇಕು ಅಂತಂದ್ರೆ ಸರ್ 30-35 ಲಕ್ಷ ಅಂಟು ನೀನು ಇಲ್ಲಿ 2 ತಿಂಗಳು ಇರಬೇಕಂತೆ. ಅಲ್ಲಿಯೇ ಪಕ್ಕದಲ್ಲೇ ಇದ್ದು ಮಾಡಬೇಕು ಅಂದರೆ ಅದರಿಂದ ನಾವು 15 ಲಕ್ಷ ಗಂಟು ಹೋರಾಟ ಕೊಟ್ಟೆ. ಅದರಿಂದ ಸಾಲನೂ ಮಾಡ್ಕೊಂಡಿನಿ. ಇನ್ನೂ ಮಾಡೋಕ್ಕೆ ಚೈತನ್ಯ ಇಲ್ದೋದಕ್ಕೆ ನಿಮ್ಮ ಮಧ್ಯಮ ಇರೋರಿಗೆ ನಾನು ಸಹಾಯ ಕೇಳ್ತಾ ಇದ್ದೀನಿ ಸರ್. ನನ್ನ ಮಗಳು ಶ್ರೇಯಶ್ರೀ ಅಂತ 2nd PUC ಓದ್ತಾ ಇದ್ಲು. ಆಗಲೇ ವರ್ಷದವಿಂದನೂ ಬರೀ ನೋವಲ್ಲೇ ತಿಂತಾಯಿದ್ದೀವಿ. ನಾವಂತೂ ಎಲ್ಲ ಕಡೆನೂ ತೋರಿಸಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ದೀವಿ. ಈಗ ನಮ್ಮ ಮನೆಯವ್ರನ್ನೇ ಕೊಡಬೇಕು ಅಂತ ಹೇಳವ್ರೆ. ಅವಳು ಜೀವ ಉಳಿಸೋಕ್ಕೋಸ್ಕರ 1 ಎಕರೆ ಗದ್ದೆನಾರು ಮಾಡಬೇಕು ಅಂತ ಪ್ರಯತ್ನನೂ ಪಟ್ಟು ನಾವು ಅವಳನ್ನ ಉಳಿಸ್ಕೊಳ್ಳೇಬೇಕು ಅನ್ನೋದು ನಾವು ಆಗಲೇ ವರ್ಷದವಿಂದನೂ ಮಾಡಿ ಈಗಲೂ ಅವಳು ಬೇಕು ಅಂತಲೇ 1 ಎಕರೆ ಗದ್ದೆ ಮಾರ್ಬಿಟ್ಟಾರು ಮಾಡ್ಬಿಟ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ. ನಾವು ತುಂಬ ಸಾಲ ಮಾಡ್ಕೊಂಡು ಸಾಕಾಗೋಗಿವಿ. ಅವಳು ಜೀವ ಉಳಿಬೇಕು, ಅವಳು ಚೆನ್ನಾಗಿರಬೇಕು, 4 ಜೊತೆ ಬದುಕಬೇಕು, ಬಾಳಬೇಕು ಅನ್ನೋದೇ ನಮ್ಮ ಆಸೆ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೇಯಶ್ರೀ. ನಾನು PUC ಓದುತ್ತಿದ್ದೀನಿ. ನಾನು ಎಚ್ ಮಲ್ಲಿಗೆರೆ. ನನಗೆ ಲಿವರ್ ಪ್ರಾಬ್ಲಮ್ ಇದೆ. ನಾ ಕೆಂಗೇರಿ BGS ಹಾಸ್ಪಿಟಲಲ್ಲಿ ತೋರಿಸ್ತಿದ್ವಿ. ಅವ್ರು ಈ ಥರ ಲಿವರ್ ಪ್ರಾಬ್ಲಮ್ ಐತೆ ಅಂತ ಹೇಳಿದ್ರು. ಅವರು ಎಸ್ಟಿಮೇಟ್ ಕೊಟ್ಟಿದ್ದಾರೆ 27 ಲಕ್ಷ ಆಗುತ್ತೆ ಅಂತ ಹೇಳಿದ್ದಾರೆ. ಅಪ್ಪನೇ ಲಿವರ್ ಡೊನೇಟ್ ಮಾಡ್ತಿದ್ದಾರೆ. ಅದಕ್ಕಾಗಿ ಚಿಕಿತ್ಸೆಗೆ ನಾವು ತೀರಾ ಬಡವರು. ನಾನು ಎಲ್ಲರಂತೆಯೂ ಬಾಳಬೇಕು, ನಿಮ್ಮೊಂದಿಗೆ ಇರಬೇಕು ಅಂತ ಆಸೆ ಪಡ್ತೀನಿ. ನಿಮ್ಮ ಕೈಲಾದಷ್ಟು ದಾನ ಮಾಡಿ ಅಂತ ಕೇಳ್ಕೊಳ್ತೀನಿ. 15-20 ಮಾಡಿದ್ದಾರೆ. ಡೋಸ್ಗೆ 15 ಲಕ್ಷ ಹೇಳಿದ್ದಾರೆ. ಅದು ಮುಂಬೈಯಿಂದ ಹಾಕ್ಸ್ಕೊತಿದ್ವಿ. 2 ಡೋಸ್ ಆಗೈತೆ. ಈಗ ಮತ್ತೆ ಲಿವರ್ ಟ್ರಾನ್ಸ್ಫರೇಷನ್ ಮಾಡ್ಸೋಕೆ ಹೇಳಿದ್ದಾರೆ. ಇದುವರೆಗೂ ಮೆಡಿಷನ್ಗೆ ಹೇಳಿರೋರಿಗೆ ಒಂದು 15-20ವರೆಗೂ ಸಾಲ ಮಾಡಿದ್ದಾರೆ. ನಾವು ರೈತರು. ಸಹಾಯ ಮಾಡಲಿಚ್ಛಿಸುವ ದಾನಿಗಳು ಶ್ರೇಯಶ್ರೀ MS ಅವರ ಖಾತೆ ಸಂಖ್ಯೆ 4456937495, IFSC ಸಂಖ್ಯೆ SBIN 00400972, ಚಿಕ್ಕಮಂಡ್ಯ ಶಾಖೆ, ಅಥವಾ ಫೋನ್ಪೇ ಸಂಖ್ಯೆ 9480793100ಗೆ ಧನ ಸಹಾಯ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9141397555ಕ್ಕೆ ಸಂಪರ್ಕಿಸುವಂತೆ ಮನವಿ ಮಾಡಿದರು. ಗೋಷ್ಠಿಯಲ್ಲಿ ತಾಯಿ ಎಸ್ ರಾಣಿ, ಚಿಕ್ಕಪ್ಪ ಬೋರೇಗೌಡ, ತಾತ ಬಸವರಾಜ, ಗ್ರಾಮಸ್ಥರಾದ ಬಸವರಾಜು, ಪಂಚಾಕ್ಷರಿ, ರಾಜುಸ್ವಾಮಿ ಇದ್ದರು.